ಅದು ಪರಿಹಾರ ಕೊಡೋಕಂದ್ರೆ ನಮ್ಮ ಕೋಳಿ ಒಂದು 40ರಿಂದ 41 ಕೋಳಿ ಇದ್ವು. ಶುಕ್ರವಾರ ರಾತ್ರಿ ಒಂದು 5 ಸತ್ತೋದ್ವು. ಮಿಕ್ಕಿದ್ದು ಶನಿವಾರ ಸತ್ತೋದ್ವು. ಆಮೇಲೆ ನಾವು ಶನಿವಾರ ಸತ್ತೋದ್ಮೇಲೆ ಡಾಕ್ಟ್ರ್ ಅವ್ನಿಗೆ ಫೋನ್ ಮಾಡಿದ್ವಿ. ಅವರು ಇವತ್ತು ಶನಿವಾರ ರಜೆ ಇತ್ತು, ಶನಿವಾರ ಭಾನುವಾರ ಫ್ರಿಜ್ಜಾಗಿ ಇಕ್ಬಿಟ್ಟು ಸೋಮವಾರ ಎತ್ಕೊಂಬ ಅಂತ ಹೇಳಿದ್ರು ಅವರು. ನಾವು ಅದೇ ಥರ ಮಾಡಿದ್ವಿ, ಫ್ರಿಜ್ಜಾಗಿ ಇಕ್ಬಿಟ್ಟು ಸೋಮವಾರ ಎತ್ಕೊಂಡೋಗಿ ಕೊಟ್ಟಿವಿ. ಅಲ್ಲಿ ಅವ್ರು ಕೊಡ್ತಾನೆ ಅವರು ಹೆಬ್ಬಾಳಕ್ಕೆ ಹಾಸ್ಪಿಟ್ಲ್ಗೆ ಎತ್ಕೊಂಡೋಗಿ ಅಲ್ಲಿ ಚೆಕಪ್ ಮಾಡಿಬಿಟ್ಟು ಇದೇನೋ ಡೌಟ್ ಬರ್ತದೆ ಅಂತ ಹೇಳಿಬಿಟ್ಟು ಭೂಪಾಲ ಕಳಿಸೋರು. ಅಲ್ಲಿಂದ ಅವರು ಚೆಕಪ್ ಮಾಡಿಬಿಟ್ಟು ಫೋನಲ್ಲಿ ಮಾಡಿ ಇವ್ರಿಗೆ ಅಧಿಕಾರಿಗಳಿಗೆ ಹೇಳವ್ರೆ. ಅವರು ಇಮಿಡಿಯೇಟ್ಗೆ ಬಂದು ಪಂಚಾಯತವರು ಎಲ್ಲ ಬಂದು ನಮ್ಮೂರೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ಬಂದು ಇದು ಮಾಡಿಬಿಟ್ಟು ಹೋದರು. ಹಿಂಗೆ ಕೋಳಿಗಳೆಲ್ಲ ಸತ್ತೋಗ್ಯಾವೆ ನಮ್ಮ 41 ಕೋಳಿ. ಎಷ್ಟು ಕೋಳಿಗಳನ್ನ ಇದು ಮಾಡಿದ್ದಾರೆ? ಸುಮಾರು ಅಂದರೆ ಒಂದು 400ರಿಂದ 500 ಕೋಳಿ ಇದು ಮಾಡಿಬಿಟ್ಟವ್ರೆ, ಸಾಯ್ಸಾಕವ್ರೆ ಎಲ್ಲನೂ. ಅಧಿಕಾರಿಗಳು ಬಂದು ಎಲ್ಲ ಊರೆಲ್ಲ ಸುತ್ತಾಡಿ ನೈಟೇ ಎಲ್ಲ ಇದು ಮಾಡಿ, ಪಾಪ ಪೊಲೀಸವರು ಅವರು ಇದ್ದರು, ಅವರೂ ಕಷ್ಟಪಟ್ಟು ಇದು ಮಾಡವ್ರೆ. ಈ ಪರಿಹಾರ ಏನು ಅಂತ? ಪರಿಹಾರ ಕೊಡ್ತೀವಿ ಅಂತವ್ರೆ, ಇನ್ನೂ ಕೊಟ್ಟಿಲ್ಲ. ಇಷ್ಟ ಅಂತ ಫಿಕ್ಸೆಡ್ ಮಾಡಿಲ್ಲ, ಕೊಡ್ತೀವಿ ಅಂತ ಹೇಳವ್ರೆ ಅವರು. ನಂಬಿಕೆ ಇದೆಯಾ? ಏನೋ ಕೊಡ್ತೀವಿ ಅಂತವ್ರೆ, ಇವತ್ತು ಕೊಡ್ತೀವಿ ಅಂತ ಹೇಳವ್ರೆ. ನಿಮ್ಮ ಹೆಸರು? ನಮ್ಮ ಹೆಸರು ದೇವಪ್ಪ ಅಂತ. ಈಗ ಊರಲ್ಲಿ ಈಗ ಎಲ್ಲ ಹಿಂಗಿದೆ ವಾತಾವರಣ, ಭಯ ವಾತಾವರಣ. ಅದೇ ಇವಾಗ ಅಕ್ಕಿ ಜ್ವರ ಅಂತ ಹೇಳಿದವರಲ್ಲ, ನಮ್ಮೂರವರು ಎಲ್ಲೇನೋ ಹೋಗೋಕ್ಕಾರ ಅಷ್ಟು ಇದು ಮಾಡ್ತಾರೆ, ಮಾತಾಡೋಕೆ ಇದು ಮಾಡೋಕ್ಕೆ. ಯಾಕಂದರೆ ನಮ್ಮೂರಾಗ ಅಕ್ಕಿ ಜ್ವರ ಅಂತ ಐತಲ್ಲ, ಅದರಿಂದ ಬೇಜಾರಾಗ್ತದೆ. ಈ ಜನ ಎಲ್ಲ ಊರೆಲ್ಲ ಖಾಲಿ ಇದೆ, ಏಕೆ ಭಯ ಬಿದ್ದಿದ್ದಾರೆ ಜನ? ಇವಾಗ ಎಲ್ಲ ಖಾಲಿ ಆಗುತ್ತಲ್ಲ, ಅಕ್ಕಿ ಜ್ವರ ಅಂತ ಹೇಳಿಬಿಟ್ಟು ಹೇಳವ್ರೆ. ಅದರಿಂದ ಇವ್ರಿಗೆ ನಮ್ಗೂ ಅಷ್ಟು ಭಯನೇ. ಅದರಿಂದ DC ಸಾಹೇಬ್ರೆಲ್ಲ ಬಂದು ಊರಲ್ಲೆಲ್ಲ ಜನ ಕೂಡ ಈಚೆಗೆ ಬರ್ತಾ ಇಲ್ಲ ಹೆಚ್ಚಾಗಿ. ಹಾಂ, ಖಾಲಿ ಹೊಡಿತಾ ಇದೆ. ಯಾಕೆ? ಅದೇ ಜ್ವರ ಇದು ಐತಲ್ಲ, ಅದರಿಂದ ಅವರು ಅವ್ರು ಹೇಳವ್ರೆ. ಏನಂತ ಇದು ಅವಶ್ಯಕತೆ ಏನಿಲ್ಲ, ಅಂಥದ್ದೇನಿಲ್ಲ. ಕೋಳಿ ಮಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಏನೂ ಆಗೋಲ್ಲ, ಅರ್ಧ ಬರ್ಧ ಬೇಯಿಸ್ಕೊಂಡು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಹೇಳವ್ರೆ.